ಸೇವೆ ಸುಧಾರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ರಾಜ್ಯದಲ್ಲಿನ 108 ಆಂಬ್ಯುಲೆನ್ಸ್ ಕಿರಿಕಿಗೆ ಇನ್ಮುಂದೆ ಬ್ರೇಕ್ ಬೀಳುತ್ತೆ. ಜಿವಿಕೆ ಟೆಂಡರ್ಗೆ ಹಾಗೂ ನಿರ್ವಹಣೆಗೆ ಈಗ ಕೊಕ್ಕು ಕೊಟ್ಟಿದೆ ಸರ್ಕಾರ. ಜಿವಿಕೆ ಸಂಸ್ಥೆಯ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿಬರ್ತಾ ಇದ್ದಿದ್ರಿಂದ ರಾಜ್ಯ ಸರ್ಕಾರ ಈ ತೀರ್ಮಾನವನ್ನು ತೆಗೆದುಕೊಂಡಿದೆ. ಜಿವಿಕೆ ಟೆಂಡರ್ಗೆ ಕೊಕ್ಕು ಕೊಟ್ಟು ಆರೋಗ್ಯ ಇಲಾಖೆಯ ಸುಪರ್ದಿಗೆ ಪಡ್ಕೊಂಡಿದೆ 108 ಆಂಬ್ಯುಲೆನ್ಸ್ಗಳ ನಿರ್ವಹಣೆಯನ್ನ. ಆರೋಗ್ಯ ಇಲಾಖೆಯ ಕಂಟ್ರೋಲ್ಗೆನೆ ಬರ್ತಾ ಇರೋದು. ಈಗಾಗಲೇ ಚಾಮರಾಜನಗರದಲ್ಲಿ ನಿರ್ವಹಣೆ ಆಗ್ತಾ ಇದೆ. ನೇರವಾಗಿ ಆರೋಗ್ಯ ಇಲಾಖೆಯಿಂದಾನೇ 108ನ ನಿರ್ವಹಣೆ ಆಗುತ್ತೆ. ಸದ್ಯ ಚಾಮರಾಜನಗರದಲ್ಲಿ ಸೇವೆ ಆರಂಭ ಆಗಿದೆ. 108 ಆಂಬ್ಯುಲೆನ್ಸಿಗೆ ಕರೆ ಮಾಡಿದಾಗ ನಿಮ್ಗೆ ಅನೇಕ ಕಿರಿಕಿರಿ ಆಗ್ತಾ ಇತ್ತು ಅಥವಾ ಸರಿಯಾದ ಸಮಯಕ್ಕೆ ತುರ್ತು ಸೇವೆ ಸಿಗ್ತಾ ಇರಲಿಲ್ಲ ಅಂತೇಳಿ ಏನು ಆರೋಪಗಳು ಕೇಳಿ ಬರ್ತಾ ಇತ್ತು. ಜಿವಿಕೆ ಕಂಟ್ರೋಲ್ನಲ್ಲಿತ್ತು ಇಷ್ಟು ದಿನ, ಟೆಂಡರ್ ಅವ್ರಿಗಿತ್ತು. ಬಟ್ ಈಗ ಸರ್ಕಾರದ ಸುಪರ್ದಿಗೆ ಬಂದಿದೆ. ರಾಜ್ಯದ ಎಲ್ಲ ಕಡೆನೂ ಕೂಡ ಹ್ಯಾಂಡ್ ಓವರ್ ಪಡೆಯೋದಕ್ಕೆ ಅಂತ ಸಜ್ಜಾಗಿದೆ. ಸಿಬ್ಬಂದಿಯನ್ನ ಹೊರಗುತ್ತಿಗೆ ಆಧಾರದಲ್ಲಿ ನೇಮಿಸ್ಕೊಳ್ತಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್. ಈಗಾಗಲೇ ಜಿವಿಕೆಗೆ ಕೊಟ್ಟಂತ ಟೆಂಡರ್ಗೆ ಬ್ರೇಕ್ ಕೊಟ್ಟು ಅಥವಾ ಕೊಕ್ ಕೊಡೋದ್ರ ಮೂಲಕ ಸರ್ಕಾರ ತನ್ನ ಸುಪರ್ದಿಗೆ 108 ಅನ್ನ ತೆಗೆದುಕೊಳ್ತಾ ಇದೆ. ಯಾವ ರೀತಿ ಪ್ಲಾನಿಂಗ್ ಇದು? ಖಂಡಿತವಾಗ್ಲೂ ಕಳೆದ ಒಂದೂವರೆ ದಶಕಗಳಿಂದ ಅಂದ್ರೆ 10 ರಿಂದ 15 ವರ್ಷಗಳಿಂದ ಜಿವಿಕೆ ಕಂಪನಿ ಏನು ಆಂಬ್ಯುಲೆನ್ಸ್ ನಿರ್ವಹಣೆಯನ್ನ ಮಾಡ್ತಾ ಇತ್ತು. ಅದು ಹಲವು ಏನು ಅಕ್ರಮಗಳಾಗಿರುವಂತದ್ದು, ಭ್ರಷ್ಟಾಚಾರ ಆಗಿತ್ತು. ಹಾಗೇನೆ ಅಲ್ಲಿರುವಂತಹ ಸಿಬ್ಬಂದಿಗಳಿಗೆ ಅಂತಂದ್ರೆ 108 ಆಂಬ್ಯುಲೆನ್ಸ್ ಅಲ್ಲಿ ಕಾರ್ಯನಿರ್ವಹಿಸಂತ ಸಿಬ್ಬಂದಿಗಳಿಗೆ ವೇತನ ಸರಿಯಾಗಿ ಕೊಡ್ತಿರ್ಲಿಲ್ಲ. ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡಿಕೊಂಡು ಅವರ ಕಿರುಕುಳನ್ನು ಕೊಡ್ತಿರುವಂತ ಆರೋಪಗಳಿತ್ತು. ಹಾಗೇನೆ ಭ್ರಷ್ಟಾಚಾರ ಆಗಿರುವಂತಹ ಹಲವು ತನಿಖೆಗಳಿಂದ ಸಾಬೀತಾದ್ರೂ ಕೂಡ ಹಿಂದೆ ಇದ್ದಂತಹ ಸರ್ಕಾರಗಳು ಈ ಕಂಪನಿಯ ವಿರುದ್ಧ ಯಾವುದೇ ಕ್ರಮವನ್ನು ಕೈಗೊಂಡಿರಲಿಲ್ಲ. ಅಲ್ಲದೆ ಸಂಬಂಧಪಟ್ಟ ಆಂಬ್ಯುಲೆನ್ಸ್ ನೌಕರರು ಕೂಡ ಬೃಹತ್ ಪ್ರತಿಭಟನೆಯನ್ನು ಮಾಡುವ ಮೂಲಕ ಒಂದು ತುರ್ತು ಸೇವೆ 108ನ ತುರ್ತು ಸೇವೆಯನ್ನ ಕೆಲವು ದಿನಗಳ ಕಾಲ ಸ್ಥಗಿತ ಕೂಡ ಮಾಡಿದ್ರು. ಹಲವು ರೀತಿಯ ಹೋರಾಟಗಳು ಕೂಡ ಆಗಿತ್ತು. ಮುಖ್ಯವಾಗಿ ನಮ್ಮನ್ನ ಸರ್ಕಾರದ ಈ ಒಂದು ವ್ಯವಸ್ಥೆಯನ್ನು ಸರ್ಕಾರದ ಆರೋಗ್ಯ ಇಲಾಖೆ ಅಡಿಯಲ್ಲೇ ಇರ್ಲಿ, ಇದು ಯಾವುದೇ ರೀತಿ ಖಾಸಗಿ ಕಂಪನಿಗಳಿಗೆ ಗುತ್ತಿಗೆ ನೀಡುವಂತ ಸರಿಯಲ್ಲ ಅನ್ನುವಂತಹ ಬಹು ಬೇಡಿಕೆಗಳಿತ್ತು. ಸದನದಲ್ಲೂ ಕೂಡ ಈ ಬಗ್ಗೆ ಗಂಭೀರವಾದ ಚರ್ಚೆಗಳು ಕೂಡ ಆಗಿತ್ತು. ಇದೀಗ ಅಂತಿಮವಾಗಿ ಈ ಸರ್ಕಾರ ಜಾರಿಗೆ ಬಂದ ಸಂದರ್ಭದಲ್ಲಿ ಈಗ ನೇರವಾಗಿ ಸರ್ಕಾರದ ಸುಪರ್ದಿ ಪಡ್ಕೊಂಡಿದೆ. ಈಗ ಇನ್ನು ಮುಂದೆ ಜಿವಿಕೆ ಕಂಪನಿಯ ಹ್ಯಾಂಡ್ ಓವರ್ ಇರಲ್ಲ. ಇದು ಜಿವಿಕೆಗೆ ನೀಡಬೇಕಂತ ಅಮೌಂಟ್ ಹಣ ಏನಿದೆ ಅಥವಾ ಗುತ್ತಿಗೆ ಒಪ್ಪಂದದ ಹಣವನ್ನು ಕೂಡ ನೀಡಿರಲಿಲ್ಲ. ಹಾಗಾಗಿ ಹಲವು ಪ್ರಕ್ರಿಯೆಗಳಿಗೆ ಆಗ್ತಾ ಇರುವಂತದ್ದು ಸಹಜವಾಗಿ ಎಲ್ಲೊಂದ್ ರೀತಿಯಲ್ಲಿ ಮುಂದಿನ ದಿನ ಪಾರದರ್ಶಕವಾಗಿ ಇದು ಸೇವೆ ನೀಡುತ್ತಾ ಅನ್ನುವಂಥದ್ದು. ಹಾಗೆ ಗುಣಮಟ್ಟ ಮುಖ್ಯವಾಗಿ ಆಂಬ್ಯುಲೆನ್ಸ್ ಗಳು ಕೈ ಕೊಡುವಂತದ್ದು, ಹಾಗೇನೆ ಸಾರ್ವಜನಿಕರಿಗೆ ಕರೆ ಮಾಡಿದ ಸಂದರ್ಭದಲ್ಲಿ ದುರ್ವರ್ತನೆಯನ್ನ ನಡೆದುಕೊಳ್ಳುವಂತದ್ದು, ಕಂಪನಿ ಕಡೆಯಿಂದಲೂ ಕೂಡ ಅಸಭ್ಯವಾದಂತಹ ವರ್ತನೆಗಳು ನಡೆದುಕೊಂಡಿರುವಂತಹ ಉದಾಹರಣೆಗಳಿರುವಂತಹ ಇದೀಗ ಸರ್ಕಾರವೇ ನೇರವಾಗಿ ಅದನ್ನ ವಹಿಸಿಕೊಳ್ಳುವಂತ ಹಿನ್ನೆಲೆ ಹಲವು ಪಾರದರ್ಶಕ ಕ್ರಮಗಳು ಮುಂದೆ ಆಗುವಂತಹ ಆಶಾಭಾವನೆಗಳಿದೆ.